ದಾಂಡೇಲಿಯ ಪಟೇಲ್ ನಗರದ ರುದ್ರಭೂಮಿಗೆ ಸಮರ್ಪಕ ಮೂಲಸೌಕರ್ಯ ಕಲ್ಪಿಸಿ, ಇಲ್ಲದಿದ್ದಲ್ಲಿ ಶವ ನಗರಸಭೆಗೆ. ಹಿಂದೂ ಪರ ಸಂಘಟನೆಯ ಮುಖಂಡರಾದ ವಾಸುದೇವ ಪ್ರಭು ಖಡಕ್ ಎಚ್ಚರಿಕೆ. ನಮಗೆ ಪದೇ ಪದೇ ನಗರಸಭೆಗೆ ಮನವಿಯನ್ನು ಮಾಡಲು ಸಾಧ್ಯವಿಲ್ಲ. ನಗರಸಭೆಗೆ 1 ಸಲ ಹೇಳಬಹುದು, 2 ಸಲ ಹೇಳಬಹುದು, 3 ಸಲ ಹೇಳಬಹುದು. ಆದರೂ ನಗರಸಭೆಯವರು ಎಚ್ಚೆತ್ತುಕೊಳ್ಳದಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ಬೆಂಕಿ ಉಂಡೆ ಉಗುಳಿದಂತೆ ಹಿಂದೂ ಪರ ಸಂಘಟನೆಯ ಮುಖಂಡರಾದ ವಾಸುದೇವ ಪ್ರಭು ಅವರು ದಾಂಡೇಲಿ ನಗರಸಭೆಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅವರು ಇಂದು ಭಾನುವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದಾಂಡೇಲಿಯ ಪಟೇಲ್ ನಗರದ ಹಿಂದೂ ರುದ್ರಭೂಮಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಹಿಂದೂ ರುದ್ರಭೂಮಿಯಲ್ಲಿರುವ ಅವ್ಯವಸ್ಥೆಯ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಲ್ಲಿ ಕಾವಲುಗಾರನನ್ನು ನಿಯೋಜಿಸಲಾಗಿದ್ದರೂ ಅಗತ್ಯದ ಸಂದರ್ಭದಲ್ಲಿ ಕಾವಲುಗಾರನೇ ಇರುವುದಿಲ್ಲ. ಹೇಳಿ ಅಂತೂ ಕೊನೆಗೆ ನೀರಿನ ನಳವನ್ನು ದುರಸ್ತಿ ಮಾಡಲಾಗಿದೆಯಾದರೂ ನೀರಿನ ಟ್ಯಾಂಕಿನಲ್ಲಿ ನೀರೇ ಇರುವುದಿಲ್ಲ. ಇಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲದಿರುವುದರಿಂದ ಪದೇ ಪದೇ ಕಾಡಿದ ಪರಿಣಾಮವಾಗಿ ವಿದ್ಯುತ್ ಕಂಬಗಳನ್ನು ಹಾಕಿ ತಿಂಗಳು ಕಳೆದಿದೆ. ಆದರೆ ದೀಪದ ವ್ಯವಸ್ಥೆ ಇನ್ನೂ ಮಾಡಲಾಗಿಲ್ಲ. ಇಲ್ಲಿ ಲೆಕ್ಕಕ್ಕೆ 2 ಅಗ್ನಿಕುಂಡಗಳಿವೆ. ಆದರೆ 1 ಅಗ್ನಿಕುಂಡ ಲೆಕ್ಕಕ್ಕೆ ಮಾತ್ರ ಇದ್ದು ಉಪಯೋಗಕ್ಕೆ ಬಾರದಾಗಿದೆ. ರುದ್ರಭೂಮಿಯ ಮೇಲ್ಛಾವಣಿ ಶೀಟ್ ಮೇಲೆ ಮುರಿದ ಬಿದಿರಿನ ತುಂಡುಗಳಿವೆ. ಅದನ್ನು ವಿಲೇವಾರಿ ಮಾಡಲಾಗಿಲ್ಲ. ಸ್ವಚ್ಛತೆಯ ಬಗ್ಗೆ ತಕ್ಕ ಮಟ್ಟಿಗೆ ಗಮನ ಹರಿಸಲಾಗಿದೆ. ನಗರಸಭೆಗೆ ದೂರು ನೀಡಿದ ತಕ್ಷಣ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗುತ್ತದೆ. ಮತ್ತೆ ಸ್ವಚ್ಛತೆ ಮಾಡಬೇಕೆಂದರೆ ಮತ್ತೊಮ್ಮೆ ದೂರು ನೀಡಬೇಕು. ಇಂತಹ ಸ್ಥಿತಿಯಲ್ಲಿ ರುದ್ರಭೂಮಿ ಇದೆ. ಇನ್ನು ಇಲ್ಲಿಗೆ ಬರುವ ಹಳೆ ದಾಂಡೇಲಿ ರಸ್ತೆಯಂತೂ ವೈಕುಂಠಕ್ಕೆ ದಾರಿ ಯಾವುದಯ್ಯ ಎಂಬ ಸ್ಥಿತಿಯಲ್ಲಿದೆ. ಹೀಗೆ ಸಮಸ್ಯೆಗಳ ಸುಳಿಯಲ್ಲಿ ರುದ್ರಭೂಮಿ ಇದ್ದು ಕೊನೆ ಪಕ್ಷ ಜೀವನದ ಕಟ್ಟಕಡೆಯ ಪ್ರಯಾಣಕ್ಕಾದರೂ ತಕ್ಕ ಮಟ್ಟಿಗೆ ನೆಮ್ಮದಿಯಿಂದ ಪ್ರಯಾಣಿಸಲು ನಗರಸಭೆ ವಿಶೇಷ ಕಾಳಜಿಯನ್ನಿಟ್ಟು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಟೇಲ್ ನಗರಕ್ಕೆ ಹೆಣ ಕೊಂಡೊಯ್ಯುವ ಬದಲು ನಗರಸಭೆಗೆ ತರಬೇಕಾದೀತು ಎಂದು ವಾಸುದೇವ ಪ್ರಭು ಅವರು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾವು ಹಳೆ ದಾಂಡೇಲಿಯ ಈ ರುದ್ರಭೂಮಿಗೆ ಬಂದಿದ್ದೇವೆ. ಇಲ್ಲಿ ಕಳೆದ ಒಂದೂವರೆ ತಿಂಗಳ ಹಿಂದೆ ನಾವು ಬಂದವಾಗ ನಗರಸಭೆ ಕಮಿಷನರ್ ಅವರಿಗೆ ನಾನು ಇಲ್ಲಿ ಏನು ಹೆಣ ಸುಡುವಂತಹ ಸುಡುಬುಟ್ಟಿಗಳೇನಿದ್ದಾವೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೆ. ಅವರಿಗೆ ನಾನು ಫೋಟೋ ಹೊಡೆದು ಕಳಿಸಿದ್ದೆ ಮತ್ತು ಅವರಿಗೆ ಹೇಳಿದ್ದೆ ಇದು ಈ ಸ್ವಲ್ಪ ಸುಡುಬುಟ್ಟಿಗಳು ಯಾವುದೂ ಕೆಲಸಕ್ಕೆ ಯೋಗ್ಯ ಇಲ್ಲ, ಅಲ್ಲಿ ಯಾವುದೂ ಹೆಣ ಇಟ್ಟು ಸುಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಮಾತ್ರ ಸರಿ ಇದೆ, ಅದು ಕೂಡ ಕ್ರ್ಯಾಕ್ ಬಂದಿದೆ. ಬಾಕಿದೆಲ್ಲ 3 ಹಾಳಾಗಿದ್ದಾವೆ, ಸ್ವಲ್ಪ ರಿಪೇರಿ ಮಾಡಿಸ್ಬೇಕಂತ ಹೇಳಿ ಅವರು ಆಯಿತು ಅಂಥೇಳಿ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದರು. ಬಟ್ ಅದು ಇನ್ನೂ ಮಟ್ಟ ಏನೂ ಆಗಲಿಲ್ಲ. ಈಗ ಇಲ್ಲಿ ಸಂದೇಶ್ ಜೈನ್ ಅವರೇನು ರಿಪೋರ್ಟ್ನಲ್ಲಿ ಹಾಕಿದ್ರು, ಎಲ್ಲ ಕ್ಲೀನ್ ಮಾಡಿದ್ದಾರೆ ಇತ್ಯಾದಿ ಎಲ್ಲ ಹಾಕಿದರು, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಹೌದು, ಗಟ್ರೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮೇಲೆ ಹಾಕಿದ್ದಾರೆ, ಎಲ್ಲ ಹೌದು. ಆದರೆ ಇಲ್ಲಿ ಇನ್ನೂ ಈ ಶೀಟ್ ಮೇಲೆ ಏನು ಬಾಂಬುಗಳೆಲ್ಲ ಗಾಳಿಗೆ ಬಿದ್ದಿದೆ, ಅದು ಏನೂ ತೆಗೆಸಲೇ ಇಲ್ಲ. ಇದು ಯಾವಾಗ ಅದು ಶೀಟ್ಗಳು ವಾಪಸ್ ಬೀಳ್ತವೆ ಏನು ಗೊತ್ತಾಗೋದಿಲ್ಲ. ಆ ರೀತಿ ಬಾಂಬು ಇನ್ನೂ ತೆಗೆಸಲೇ ಇಲ್ಲ. ಆಮೇಲೆ ಇಲ್ಲಿ ಕರೆಂಟಿದ್ದು ಸಮಸ್ಯೆ ಇದೆ ಅಂತ ಹೇಳಿತ್ತು. ಅದರ ಬಗ್ಗೆನೂ ಕೂಡ ಈ ನಾವು ಕಂಪ್ಲೇಂಟ್ ಮಾಡಿದವಾಗ ಈಗ ಅದು ಒಂದು ಕಂಬ ಹಾಕಿ ಹೋಗಿದ್ದಾರೆ. ಆದರೆ ಅದು ಕಂಬ ಹಾಕಿದ್ದಾರೆ ಅಷ್ಟೇ ವಿನ ಮತ್ತು ಅದಕ್ಕೆ ಯಾವುದೂ ಕರೆಂಟ್ದು ಕನೆಕ್ಷನ್ ಇನ್ನೂ ಬರಲಿಲ್ಲ. ಇಲ್ಲಿ ಸಂಜೆ ಹೊತ್ತಿಗೆ ಅಥವಾ ಅರ್ಲಿ ಮಾರ್ನಿಂಗ್ ಇಲ್ಲ ರಾತ್ರಿ ಹೊತ್ತಿಗೆ ಅಂತ ಹೇಳಿದರೆ ಇಲ್ಲಿ ಹೆಣ ಸುಡ್ಲಿಕ್ಕೆ ಬಂದರೆ ಇಲ್ಲಿ ಬೆಳಕು ಇರುವುದಿಲ್ಲ. ಮತ್ತು ಇಲ್ಲಿ ವಾಚ್ಮ್ಯಾನ್ ಕೂಡ ಸರಿಯಾಗಿ ಮೊದಲೇನು ಇದ್ದರು, ವಾಚ್ಮ್ಯಾನ್ ಭಾಳ ಚಲೋ ಇದ್ದರು, 24 ತಾಸು ಅಂದಂಗೆ ಸಿಗ್ತಿದ್ರು. ಈಗ ಇಲ್ಲಿ ವಾಚ್ಮ್ಯಾನ್ ಕೂಡ ಇರೋದಿಲ್ಲ. ಈಗ ನಾವು ಇಲ್ಲಿ ಬಂದವಾಗ ಈಗ ನೋಡಿದ್ವಿ, ಇಲ್ಲಿ ಒಂದು ಹೆಣ ಸುಡಕ್ಕೆ ಬಂದಿದ್ದೀವಿ. ಇಲ್ಲಿ ನೀರಿಲ್ಲ ಯಾಕಂತೇಳಿ ಕೇಳೋಣ ಅಂದರೆ ಇಲ್ಲಿ ಕೇಳಲಿಕ್ಕೆ ವಾಚ್ಮ್ಯಾನ್ ಇಲ್ಲ. ಮತ್ತು ಆಮೇಲೆ ಸಂಜಯ್ ಭಟ್ ಅವರು ಅಲ್ಲಿ ಸಿಂಧೆ ಸಾಹೇಬರಿಗೆ ಮತ್ತು ವಿಲಾಸ್ ಅವರಿಗೆಲ್ಲ ಫೋನ್ ಮಾಡಿ ಆಮೇಲೆ ದಶರಥ್ ಅವ್ರಿಗೆ ಹೇಳಿದ ಮೇಲೆ ಅವರು ಯಾರಿಗೋ ಒಬ್ಬರಿಗೆ ಕಳಿಸಿದ್ರು, ರಾಜು ಅಂಥೇಳಿ ಯಾರೋ ಒಬ್ರಿಗೆ ಕಳಿಸಿದ್ರು. ಅವರೇನೋ ಅದೇನೋ ವಾಲ್ ಬಂದಿತ್ತು, ವಾಲ್ ಚಾಲೂ ಮಾಡಿಟ್ಟು ಹೋಗಿದ್ದಾರೆ. ಈಗ ಅದು ಟ್ಯಾಂಕ್ನಲ್ಲಿ ಈಗ ನೀರು ಏರ್ತಾ ಇದೆ. ಬಟ್ ಅದು ನೀರು ಏರಿದ್ರೆ ಈಗ ಪೂರ್ತಿ ಆಯ್ತಂದರೆ ಅಲ್ಲಿ ಬಂದ್ ಮಾಡಲಿಕ್ಕೂ ಕೂಡ ಇಲ್ಲಿ ವಾಚ್ಮ್ಯಾನ್ ಇಲ್ಲ. ಈಗ ಮತ್ತೆ ನೀರು ವೇಸ್ಟ್ ಆಗಿ ಹೋಗ್ತದೆ. ಇಂಥ ಪರಿಸ್ಥಿತಿ ಇದೆ. ಹೀಗಾಗಿ ನಾನು ಈ ಸಂಬಂಧಪಟ್ಟ ನಗರಸಭೆ ಆಯುಕ್ತರಿಗಾಗಲಿ ಅಥವಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದರೆ, ದಾಂಡೇಲಿ ಇರುವುದೇ ಒಂದು ನಗರಸಭೆಯಿಂದ ಒಂದೇ ಶವಾಗಾರ. ಇದು ಕೂಡ ಸರಿ ಇಲ್ಲದೆ ಎಲ್ಲ ಜನ ಒದ್ದಾಡುವಂಥ ಪರಿಸ್ಥಿತಿ ಬಂತಂದರೆ ಮೊದಲೇ ಬರುವಂಥ ದಾರಿ ಅಂತೂ ಸರಿ ಇಲ್ಲ. ಅಲ್ಲಿಂದ ನಾವು ಬರಬೇಕಾದ್ರೆ ಈ ಡಿಪೋ ರೋಡ್ನಲ್ಲಿ ಬರಬೇಕಾದ್ರೆ ಈ ಯಾವಾಗ ಇನ್ನೊಂದು ಹೆಣ ಬೀಳ್ತದೋ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇದೆ.
ಇವತ್ತು ಆ ರಸ್ತೆನೂ ರಿಪೇರಿಯನ್ನು ಆಗಲಿಲ್ಲ. ಮತ್ತು ಇಲ್ಲಿ ಕೂಡ ಅವ್ಯವಸ್ಥೆಗಳ ಆಗರ ಆಗಿಬಿಟ್ಟಿದೆ. ಆ ದೃಷ್ಟಿಯಿಂದ ಇಲ್ಲಿ ಆದಷ್ಟು ಬೇಗ ಜನ ಅಟ್ಲೀಸ್ಟ್ ಒಂದು ಸತ್ತ ಮೇಲಾದರೂ ನೆಮ್ಮದಿಯಿಂದ ಒಂದು ಸ್ವರ್ಗಕ್ಕೆ ಸೇರೋದು ಅಥವಾ ಇನ್ನು ಪರಲೋಕಕ್ಕೆ ಹೋಗುವಂಥದ್ದು ಒಂದು ಆಗಲಿ ಅಂಥೇಳಿ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ಸಾರ್ವಜನಿಕರ ಅಹವಾಲು. ಇದನ್ನು ಗಡಿ ನಾವು ಪ್ರತಿ ಸಲ ಹೆಣ ಸುಡಕ್ಕೆ ಬಂದಾಗ ಎಲ್ಲ ಸಲ ಹೇಳ್ತಾ ಕುಂದ್ರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈಗ ತಿಂಗಳು 2 ತಿಂಗಳು ಸಮೀಪ ಆಯಿತು ಅನ್ನೋದಕ್ಕೋಸ್ಕರ ಮತ್ತೊಂದು ಸಲ ರಿಮೈಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನೀವು ಸರಿಯಾದ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದೆ ಇನ್ನು ಯಾವುದಾದ್ರೂ ಒಂದು ಶವಾಗಾರಕ್ಕೆ ಬರುವಂಥ ಪರಿಸ್ಥಿತಿ ಬಂದರೆ ಆ ಹೆಣ ತೊಗೊಂಡು ನಾವು ಮುನ್ಸಿಪಾಲ್ಟಿಗೆ ಬರ್ತೇವೆ. ಫಸ್ಟ್ ಮುನ್ಸಿಪಾಲ್ಟಿಗೆ ಬಂದು ಅಲ್ಲಿಂದ ಇಲ್ಲಿ ವ್ಯವಸ್ಥೆ ಆದ ನಂತರ ಮತ್ತು ಆ ಹೆಣವನ್ನು ಇಲ್ಲಿ ತಗೊಂಡು ಬರುವಂಥದ್ದು ವ್ಯವಸ್ಥೆ ಮಾಡಬೇಕಾಗ್ತದೆ ಅಂಥೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದೆಲ್ಲ ದಾಂಡೇಲಿಯ ಸಮಸ್ತ ನಾಗರಿಕರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.